ನಿಮಗೆ ಇಂಗ್ಲಿಷಲ್ಲಿ ಒಂದು ವಿಷಯ ಗೊತ್ತಾ, ಒಂದು ಅಕ್ಷರಕ್ಕೆ ಹಲವಾರು ಸೌಂಡ್ಸ್ ಇರುತ್ತೆ. ಕನ್ನಡದಲ್ಲಿ ಒಂದು ಅಕ್ಷರಕ್ಕೆ ಒಂದೇ ಉಚ್ಚಾರಣೆ, ಇಂಗ್ಲಿಷಲ್ಲಿ ಒಂದು ಅಕ್ಷರಕ್ಕೆ ಒಂದಕ್ಕಿಂತ ಜಾಸ್ತಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಎ ಅನ್ನೋ ಅಕ್ಷರಕ್ಕೆ ಎಷ್ಟು ಸೌಂಡ್ ಇದೆ ನೋಡಿ, 8 ತರದ ಸೌಂಡ್ ಇದೆ. ಎ ಅನ್ನೋ ಅಕ್ಷರ 8 ತರ ಸೌಂಡ್ ಬರುತ್ತೆ. ಓಕೆ, 7ನೇದ ಆಶ್ಚರ್ಯ ಆಗುತ್ತೆ ನಿಮಗೆ. ಎಕ್ಸಾಂಪಲ್ ಹೇಳ್ತೀನಿ, ಕನ್ನಡದಲ್ಲಿ ನೋಡಿ, ಇದನ್ನ ಕನ್ನಡ ಕೋರ್ಸ್ಕೊಂಡ್ರೆ ಕನ್ನಡದಲ್ಲಿ ನಾವು ಅ ಅಂತ ಅಕ್ಷರ ಇದ್ರೆ ಅದು ಎಲ್ಲಿ ಬಂದ್ರೂ ಅನೆ, ಅಥವಾ ರ ಅಕ್ಷರ ಇದ್ರೆ ಎಲ್ಲಿ ಬಂದ್ರೂ ರನೆ. ಉದಾಹರಣೆಗೆ ಕನ್ನಡ ರ ಅಗಸ ಅಥವಾ ಅಂತ. ಇದು 3 ಕಡೆ ಬಂದಿದೆ, 3ಕ್ಕೂ ಒಂದೇ ಉಚ್ಚಾರಣೆ. ಇದು ರ ತಗೊಳ್ಳೋಣ, ರ ತಗೊಂಡ್ರೆ ರಥ ಫಸ್ಟಿಗೆ ಬಂದಿದೆ, ರ ಅಂತ ಹೇಳ್ತೀವಿ ಅಲ್ವಾ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಓದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಪರಮ ಮಧ್ಯದಲ್ಲಿ ಬಂದಿದೆ, ರನೆ ಇದೆ. ಪರ ಕೊನೆಯಲ್ಲಿ ಬಂದಿದೆ, ರನೆ ಇದೆ. ಎಲ್ಲೂ ಉಚ್ಚಾರಣೆ ಚೇಂಜ್ ಆಗಲ್ಲ. ಆದ್ರೆ ಇಂಗ್ಲಿಷ್ ಅಲ್ಲಿ ಉಚ್ಚಾರಣೆ ಚೇಂಜ್ ಆಗೋ ಚಾನ್ಸಸ್ ಬಹಳ ಇದೆ. ಅದರಲ್ಲೂ ಎಸ್ಪೆಷಲಿ ಎ ಮತ್ತೆ ಓ ಅಕ್ಷರಗಳು, ಎ ಮತ್ತೆ ಓ ಅಕ್ಷರಗಳು. ಓಗೆ ಸುಮಾರು 9-10 ಇದೆ, ಅದು ಹೇಳ್ತೀನಿ ಆಮೇಲೆ. ಈಗ ಫಸ್ಟ್ ಎ ಅನ್ನೋ ಅಕ್ಷರ ತಗೊಳ್ಳೋಣ. ಎ ಅಕ್ಷರಕ್ಕೆ 8 ತರದ ಸೌಂಡ್ಸ್ ಇದೆ ಅಂತ ಹೇಳಿದೆ ನಾನು. ಯಾವ್ಯಾವುದು ಮತ್ತೆ ಎಲ್ಲೆಲ್ಲಿ ಅಂತ ನೋಡೋದು ಸ್ವಲ್ಪ ಆಮೇಲೆ ಡೀಟೇಲ್ ಆಗಿ ಹೋಗ್ಬೇಕಾಗುತ್ತೆ. ಯಾವ್ದು ಅನ್ನೋದನ್ನ ಫಸ್ಟ್ ನೋಡೋಣ. ಎ ಅನ್ನೋ ಅಕ್ಷರ ಸಾಮಾನ್ಯ ABCD ಅಂತ ನಾವು ಕಲ್ತಿದೀವಿ ಅಲ್ವಾ. ಸೊ ಈ ಎ ಅಂತ ನಾವೇನ್ ಹೇಳ್ತೀವಿ, ಅದರ ಸರಿಯಾದ ನಿಮ್ಮ ಫೋನಿಕ್ಸ್ ಉಚ್ಚಾರಣೆ ಅಂದ್ರೆ, ನಾನು ಹೇಳಿದೆ ನಿಮಗೆ ಫಸ್ಟ್ ಹೇಳಿದ್ನಿ 75% ಅಥವಾ 70% ನಿಮಗೆ ಏನು ಬರುತ್ತೆ, ಆ ಅಂತ ಬರುತ್ತೆ ಅಂತ ಹೇಳಿದೆ. ಆ ಅಲ್ವಾ, ಆ ಅದರ ಉಚ್ಚಾರಣೆ ಇದು ಆ. ಸೊ ಇದು IPS ಸಿಂಬಲ್, ಆ IPS ಸಿಂಬಲ್. ಓಕೆ, ಸೊ ಆ ಅಂತ ಎಲ್ಲೆಲ್ಲಿ ಬರುತ್ತೆ ನೋಡಿ. ಆಂಟ್, ಆಕ್ಟ್, ರ್ಯಾಟ್, ಇಲ್ಲಿ ಆಕ್ಟ್, ರ್ಯಾಟ್, ಆಟ್, ಮ್ಯಾಟ್, ಆಟ್, ಫ್ಯಾಟ್, ಕ್ಯಾಟ್, ಬ್ಯಾಟ್, ಹ್ಯಾಡ್, ಆಕ್ಚುಲಿ. ಓಕೆ, ಆ ಆ ಇದು ಒಂದು ಸೌಂಡ್. ಇದೇ ನಿಮಗೆ ಕಾಮನ್ ಆಗಿ 70% ಬರೋದು ಇದೆ ಅಂತ ನಾನು ಹೇಳಿದೆ. ಆದ್ರೂ ಇದೊಂದು ಎಕ್ಸಾಂಪಲ್ ನೋಡಿ, ಸುಮ್ಮನೆ ಒಂದು ಸೆಂಟೆನ್ಸ್ ಫಾರ್ಮೇಶನ್, ಅದು ನಿಮ್ಗೆ ಪ್ರಾಕ್ಟೀಸ್ಗೋಸ್ಕರ. ಇದೇ ಸೌಂಡ್ ಆ ಸೌಂಡ್ ಏನು. The fat cat watched an ant act while a rat sat on the mat holding a bat. ಇದರಲ್ಲಿ ಎಲ್ಲದರಲ್ಲೂ ನಿಮಗೆ ಈ ಸೆಂಟೆನ್ಸ್ ನ ಪ್ರಾಕ್ಟೀಸ್ ಮಾಡಿ. ಇದೊಂಥರ ಟಂಗ್ ಟ್ವಿಸ್ಟರ್ ತರ, ಅವಾಗ ನಿಮಗೆ ಆ ಸೌಂಡ್ ಬರುತ್ತೆ. The fat cat watched an ant act while a rat sat on the mat holding a bat. ಯಾವ್ದು ಬಂತು, ಆ ಅಂತ ಬಂತು, ರೈಟ್. ಇದರರ್ಥ ಏನು, ಎ ಅನ್ನೋ ಅಕ್ಷರದ ಉಚ್ಚಾರಣೆ ಸಾಮಾನ್ಯವಾಗಿ ಒಂದು 70% ನಿಮಗೆ ಆ ಅಂತಾನೆ ಬರುತ್ತೆ, ಫಸ್ಟ್ ಉಚ್ಚಾರಣೆ. ಎರಡನೇ ನೋಡಿ ಎಲ್ಲೆಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ತಲೆ ಕೆಡಿಸ್ಕೋಬೇಡಿ. ಮುಂದೆ ನಿಮಗೆ ನಾನು ಹೇಳಿದ್ದೀನಿ, ಶಾರ್ಟ್ ವೊವೆಲ್ಸ್, ಲಾಂಗ್ ವೊವೆಲ್ಸ್, ಒಂದು ಸ್ಪೆಲ್ಲಿಂಗ್ ರೂಲ್ಸ್ ಒಂದಷ್ಟು ಹೇಳಿದ್ದೀನಿ. ಆಮೇಲೆ ಇನ್ನು ಕೆಲವು ಡೀಟೇಲ್ ಆಗಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಎರಡನೇ ಉಚ್ಚಾರಣೆ, ಎ ಅನ್ನೋದು ಎರಡನೇ ಉಚ್ಚಾರಣೆ ನಿಮಗೆ. ಇದು ಆಕ್ಚುಲಿ ಕಾಮನ್ ಆಗಿ ನಾವು ಇಂಡಿಯನ್ಸ್ ನಾವು ಬಳಸೋದಿಲ್ಲ, ಬಟ್ ಅದರ ಸರಿಯಾದ ಉಚ್ಚಾರಣೆ IPA ನಿಮಗೆ ಈ ಸೌಂಡ್ ಬರುತ್ತೆ. ಓಕೆ, ಸೊ ನಾವು ಇಂಡಿಯಾದಲ್ಲಿ ನಾವೇನ್ ಬಳಸ್ತೀವಿ, ಜಾಸ್ತಿ ಪ್ರೊನೌನ್ಸಿಯೇಷನ್ ಫಾರಿನರ್ಸ್ ತರ ಹೇಳಲಿಕ್ಕೆ ಹೋಗೋದಿಲ್ಲ, ಬಟ್ ಅದು ತಿಳಿದಿರ್ಬೇಕು ನಮಗೆ. ಇದನ್ನ ನಾವು ಏಯ ಅಂತ ಹೇಳ್ತೀವಿ, ಏಯ. ಓಕೆ, ಸೊ ಉದಾಹರಣೆಗೆ ಇಲ್ಲಿ ನೋಡಿ, RARE ನಾವು ಹೇಳ್ಬೇಕಾದ್ರೆ ಇದನ್ನ ರೇರ್ ಅಂತ ಹೇಳ್ತೀವಿ, ರೇರ್. ಬಟ್ ಅದನ್ನ ರೇರ್ ಅಂತ, ಅದರ ಸರಿಯಾದ ಉಚ್ಚಾರಣೆ ರೇರ್ ಅಂತಾನೆ ಆಗ್ಬೇಕು ಅಂತಿಲ್ಲ. ಇಟ್ ಕ್ಯಾನ್ ಬಿ ಅಲ್ಲ, ಇಟ್ ಈಸ್ ರೇಯರ್, ಏಯ ಅಂತ ಹೇಳ್ತೀವಿ. ಅಂದ್ರೆ ಎ ಅಕ್ಷರದ ಉಚ್ಚಾರಣೆ ಏನಾಯ್ತು ಅಲ್ಲಿಗೆ, ಏಯ.
ಆರ್ ಹಾಗೆ ಇರುತ್ತೆ, ಆರು ಸೈಲೆಂಟ್ ಆಗಿರುತ್ತೆ. ಸೈಲೆಂಟ್ ಅಂದ್ರೆ ಐ ಮೀನ್ ಬ್ರಿಟಿಷ್ ಇಂಗ್ಲಿಷ್ ಅಲ್ಲಿ ಸೈಲೆಂಟ್ ಆಗಿದೆ. ಹಾಗೆ ನಾವು ಇದನ್ನ ಪ್ರಿಪೇರ್ ಅಂತ ಹೇಳ್ತೀವಿ, ಪ್ರಿಪೇರ್. ಸೊ ಈಗ ಇದಕ್ಕೆ ನಾವು ಹೆಂಗ್ ಹೇಳ್ತೀವಿ ಗೊತ್ತಾ, ಪ್ರಿಪೇರ್. ಸೊ ಇಲ್ಲೇನ್ ಬಂತು, ಏರ್. ಆಕ್ಚುಲಿ ಅದರ ಸರಿಯಾದ ಉಚ್ಚಾರಣೆ ಪ್ರಿಪೇರ್ ಅಂದ್ರೆ ಆರ್ ಸೈಲೆಂಟ್ ಆಗಿರುತ್ತೆ ಆಲ್ಮೋಸ್ಟ್. ಪ್ರಿಪೇರ್, ಪ್ರಿಪೇರ್ ಅಂದ್ರೆ ಯಾರನ್ನ ಒತ್ತಿ ಹೇಳೋದಿಲ್ಲ, ಪ್ರಿಪೇರ್, ಪ್ರಿಪೇರ್ ಅಷ್ಟು ಸಣ್ಣದಾಗಿರ್ಬೇಕು. ಹಾಗೆ ಕೇರ್, ನಾವು ಕೇರ್ ಅಂತ ಹೇಳ್ತೀವಿ ಅಲ್ವಾ, ಕೇರ್ ಅದನ್ನ ಕೇರ್, ಕೇರ್. ಶೇರ್, ಶೇರ್. ಹೇರ್, ಹೇರ್. ವೇರ್, ವೇರ್. ಓಕೆ, ಸೊ ಇದನ್ನ ಪ್ರಿಪೇರ್ ಟು ಶೇರ್, ಇಟ್ಸ್ ರೇರ್ ಟು ಕೇರ್. ಪ್ರಿಪೇರ್ ಟು ಶೇರ್, ಇಟ್ಸ್ ರೇರ್ ಟು ಕೇರ್. ಇದು ನಾವು ಹೇಳೋದು. ಸರಿಯಾದ ಉಚ್ಚಾರಣೆ ಏನು, ಪ್ರಿಪೇರ್, ಪ್ರಿಪೇರ್ ಟು ಶೇರ್, ಇಟ್ಸ್ ರೇರ್ ಟು ಕೇರ್. ಓಕೆ, ನಾವು ಹೇಳೋದಕ್ಕೂ ಅವ್ರು ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅವ್ರು ಹೇಳೋದೇ ಸರಿ, ಯಾರು ಫಾರಿನರ್ಸ್ ಹೇಳ್ತಾರಲ್ಲ ಅದೇ ಸರಿ, ನಾವು ನಮಗೆ ಅನ್ಕೊಳ್ತಕ್ಕಂಥ ನಾವು ಹೇಳ್ತೀವಿ. ಆದ ಕಾರಣ ನಾನು ಹೇಳ್ತಾ ಇದ್ದೀನಿ, ಈ ಸೌಂಡ್ ಇದೆಯಲ್ಲ ಇದು ನಾವು ಜಾಸ್ತಿ ಬಳಸಲ್ಲ, ಫಾರಿನರ್ಸ್ ಅಂದ್ರೆ ಅವರು ಸರಿಯಾಗಿ ಬಳಸ್ತಾರೆ. ಓಕೆ, ಇದನ್ನ ಬೇಕಾದ್ರೆ ಇಗ್ನೋರ್ ಮಾಡ್ಬೋದು, ನೀವು ಹಾಗೆ ಹೇಳಬೇಕು ಅಂತಿಲ್ಲ. ಈಗ ಜಸ್ಟ್ ರೇರ್, ಪ್ರಿಪೇರ್, ಕೇರ್, ಶೇರ್, ಹೇರ್, ವೇರ್. ಫಾರಿನರ್ಸ್ ತಾನೇ ಮಾತಾಡಬೇಕು ಅಂತಿಲ್ಲ, ನೀವು ಟ್ರೈ ಮಾಡಿದ್ರೆ ಒಳ್ಳೇದು. ಎರಡನೇ ಸೌಂಡ್ ಆಯ್ತಲ್ವಾ, ನೆಕ್ಸ್ಟ್ ಮೂರನೇ ಸೌಂಡ್. ಓಕೆ, ಮೂರನೇ ಸೌಂಡ್ ಏನು, ಮೂರನೇ ಸೌಂಡ್ ನಿಮಗೆ ಎ ಇಸ್ ಈಕ್ವಲ್ ಟು ಆ ಸೌಂಡ್ ಸಿಲಬಲ್, ಸಾರಿ ಇದು ಸಿಂಬಲ್, IPA ಸಿಂಬಲ್. ಆ ಅಂದ್ರೆ ಆ ಅಂತ ಬರುತ್ತೆ. ಓಕೆ, ಆ ಅಂತ ನಿಮಗೆ ಕಾಮನ್ ಆಗಿ ಬರೋದು AR. ಎ ಮತ್ತೆ ಆರ್ ಬಂದಾಗ ಕಾಮನ್ ಆಗಿ 90% ನಿಮಗೆ ಆರ್ ಅಂತಾನೆ ಬರುತ್ತೆ. ಉದಾಹರಣೆಗೆ ನೋಡಿ, ಕಾರ್, ಬಾರ್, ಸ್ಟಾರ್, ಇದರಲ್ಲಿ ಇನ್ನೂ ಆರ್ ತುಂಬಾ ಇದೆ. ಓಕೆ, ಅದಲ್ಲದೆ ಬೇರೆ ವರ್ಡ್ಸ್ ನಿಮಗೆ ಆ ಅಂತ ಬರುತ್ತೆ. ನೋಡಿ ಇಲ್ಲಿ ನೋಡಿ, ಫಾದರ್, ಫಾದರ್. ಒಂದು ವೇಳೆ ಇಲ್ಲಿ HER ಇಲ್ಲ ಅಂದ್ರೆ ಏನಾಗುತ್ತೆ, ಇದು ಫ್ಯಾಟ್ ಆಗುತ್ತೆ, ಫ್ಯಾಟ್. ಸೊ ಇದನ್ನ ಹಾಕಿದಾಗ ಏನಾಗುತ್ತೆ, ಫ್ಯಾಟರ್ ಆಗಲ್ಲ, ಫ್ಯಾಟ್ ಹರ್. ಬಿಡಿಸಿದ್ರೆ ಏನಾಗುತ್ತೆ, ಫ್ಯಾಟ್ ಹರ್. ಕೂಡಿಸಿ ಓದ್ಬೇಕಾದ್ರೆ ಫ್ಯಾದರ್ ಅಲ್ಲ, ಫಾದರ್, ಫಾದರ್. ಸೊ ಆ ಏದ ಸೌಂಡ್ ಏನು, ಆ. ಹಾಗೆ AUNT, ಯು ಸೈಲೆಂಟ್ ಆಗಿರುತ್ತೆ, ಎ ಲಾಂಗ್ ಆಗುತ್ತೆ, ಆಂಟ್, ಆಂಟಿ, ಆಂಟ್. CARD, AR ಬಂದಿದೆ ನೋಡಿ, ಕಾರ್ಡ್, AR, ಸ್ಮಾರ್ಟ್. ಆಮೇಲೆ ಫಾದರ್ ಮತ್ತೆ ರಾದರ್, ಇವೆರಡರಲ್ಲೂ ಆ ಬರುತ್ತೆ, ಫಾದರ್, ರಾದರ್. ನೆಕ್ಸ್ಟ್ ಆಫ್ಟರ್, ಆಫ್ಟರ್ ಇದರ ಅಮೆರಿಕನ್ಸ್ ಆಫ್ಟರ್ ಅಂತ ಹೇಳ್ತಾರೆ, ಆಫ್ಟರ್. ಬಟ್ ಬ್ರಿಟಿಷ್ ಇಂಗ್ಲಿಷ್ ಅಂದ್ರೆ ನಮಗೆ ನಾರ್ಮಲ್ ಇಂಗ್ಲಿಷ್ ಅಲ್ಲಿ ಆಫ್ಟರ್. ಅಮೆರಿಕನ್ ಇಂಗ್ಲಿಷ್ ಸ್ವಲ್ಪ ನಮಗೆ ರ್ಯಾಂಡಮ್ ಕಷ್ಟ ಆಗುತ್ತೆ, ಬೇಡ. ಓಕೆ, ಸೊ ಈಗ ನೋಡಿ ಇದ್ರದ್ದು ಸೆಂಟೆನ್ಸ್ ಹೇಳೋದಾದ್ರೆ, ಮೈ ಫಾದರ್, we are focusing on the sound of A, which is A. My father and aunt drove the car. My father and aunt drove the car to the bar. Drove the car to the bar, where a star handed them a smart card rather unexpectedly. ಸುಮ್ಮನೆ ಇದು ಟಂಗ್ ಟ್ವಿಸ್ಟಿಂಗ್ ಗೆ ಆ ಸೌಂಡ್ ಇದಾಗ್ಲಿಕ್ಕೆ, ಅಂದ್ರೆ ಎಲ್ಲೆಲ್ಲಿ ಬರ್ತಾ ಇದೆ ನೋಡಿ. ಒಂದಿಷ್ಟು ಸೆಂಟೆನ್ಸ್ ಇದೆ ಇದರಲ್ಲಿ, ಸಾರಿ ಈ ಸೆಂಟೆನ್ಸ್ ಅಲ್ಲಿ ಇಷ್ಟು ವರ್ಡ್ಸ್ ಇದೆ, ಈ ವರ್ಡ್ಸ್ ಅಲ್ಲಿ ಎ ಇದೆ. ಎ ನಿಮಗೆ ಎಲ್ಲೂ ಎ ಸೌಂಡ್ ಬರಲ್ಲ, ಎ ಆ ಅಂತ ಬರಲ್ಲ, ಆ ಅಂತಾನೆ ಬರ್ತಾ ಇದೆ. ಓಕೆ, ರೈಟ್, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಎ, ನಾಲ್ಕನೇ ಸೌಂಡ್. ಏದು ನಾಲ್ಕನೇ ಸೌಂಡ್ ಏನಂದ್ರೆ ಆ. ಎ ಅಕ್ಷರ ಇದೆ, ಆ ಸೌಂಡ್. ಅದರ ಸಿಂಬಲ್ ಏನು, IPA ಸಿಂಬಲ್ ನಿಮಗೆ ಈ ತರ ಇರುತ್ತೆ. ಓಕೆ, ಇದರಲ್ಲಿ ಪ್ಯಾಟರ್ನ್ ಇದೆ, ಏನು, ALL. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ALL ಬಂದ್ರೆ ಇಟ್ ಈಸ್ ಆಲ್ವೇಸ್ ಆಲ್, ಆಲ್ ಅಲ್ಲ, ಆಲ್. ಎಕ್ಸೆಪ್ಟ್ ಒಂದೇ ಒಂದು ಪದ ನಿಮಗೆ ಆಲ್ ಅಂತ ಬರುತ್ತೆ, ವಿಚ್ ಇಸ್ ಶಾಲ್. ಇದನ್ನ ಮಾತ್ರ ನಾವು ಶಾಲ್ ಅಂದ್ರೆ, ಇದು ಎ ಸೌಂಡ್ ಶಾರ್ಟ್ ವೊವೆಲ್ ಆಗುತ್ತೆ, ಸಾರಿ ಎ ಸೌಂಡ್ ಶಾರ್ಟ್ ವೊವೆಲ್ ಆಗುತ್ತೆ, ಶಾಲ್, ಶಾಲ್. ಇನ್ನೆಲ್ಲ ಕಡೆ ನಿಮಗೆ ALL ಬಂದ್ರೆ ಹಾಲ್, ಹಾಲ್, ಮಾಲ್, ವಾಲ್,